ವಿಠ್ಠಲ रुकुमाई ज्योतिषालय स्वागत सुस्वागत। भावना के स्त्री 10 ಡಿಸೆಂಬರ್ 1999 2:20 ಮಧ್ಯಾಹ್ನ ಮೈಸೂರಲ್ಲಿ ಜನನ, ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ, ಮೀನ ಲಗ್ನದಲ್ಲಿ ಜನನ। ಹಾಗಾದರೆ ಇವರು ಯಾವ ಯೋಗದಲ್ಲಿದ್ದಾರೆ ನೋಡೋಣ ಬನ್ನಿ। ವೃದ್ಧಿ ಯೋಗದಲ್ಲಿದ್ದಾರೆ ನೋಡಿ, ಒಳ್ಳೆಯ ಯೋಗ। ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನು ಹೇಳಿದ್ದಾರೆ, ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ। ನೋಡಿ, ಲಗ್ನದಲ್ಲಿ ಗುರು, ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ। ಯಾವುದೇ ಗ್ರಹ ಇಲ್ಲ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ। 6ರಿಂದ 24 ಇರಬೇಕು। 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ। 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ। 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ। ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ। ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಆವೇಶ। ಅದೇ ರೀತಿ 1, 5, 9 ತ್ರಿಕೋನ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50। ಬನ್ನಿ, ಹಾಗಾದರೆ ಮೀನ ಲಗ್ನದ ಯೋಗಕಾರಕ ಗ್ರಹಗಳೇ ಆಗವು। 1ನೇದೇ ಗುರು, 2ನೇದು ಬಂದ್ಬಿಟ್ಟು ಬುಧ, 3ನೇದು ಬಂದ್ಬಿಟ್ಟು ಚಂದ್ರ, 4ನೇದು ಬಂದ್ಬಿಟ್ಟು ಕುಜ, ತಾತ್ಕಾಲಿಕ ಮಿತ್ರ ಸೂರ್ಯ। ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು। ಹೌದು, ಶನಿ ಅತಿ ದೊಡ್ಡ ವಿರೋಧಿ, ಶುಕ್ರ ಅತಿ ದೊಡ್ಡ ವಿರೋಧಿ। ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಒಂದೊಂದೇ। ವಕ್ರಗತಿಯಾಗಿ ಇಲ್ಲಿ ಗುರುನೂ ಇದ್ದಾನೆ, ಶನಿನೂ ಇದ್ದಾನೆ ನೋಡಿ। ನೀಚನಾಗಿ ಶನಿ ಇದ್ದಾನೆ ನೋಡಿ। ಉಚ್ಚ ಸ್ಥಾನದಲ್ಲಿ ಕುಜ ಇದ್ದಾನೆ। ಅಸ್ತಂಗತ ಯಾರೂ ಇಲ್ಲ ಇಲ್ಲಿ, ಅಸ್ತಂಗತ ಇಲ್ಲಿ ಯಾರೂ ಇಲ್ಲ। ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಅಂತ ಒಂದೊಂದೇ ಭಾವನೆ ತಿಳ್ಕೊಂಡು ಹೋಗೋಣ। ನೋಡಿ, ಇಲ್ಲಿ ಗುರು 1 ಡಿಗ್ರಿ ಇದ್ದಾನೆ, ದಯವಿಟ್ಟು 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ। ನೀವು 7 ಕ್ಯಾರೆಟ್ ಪುಷ್ಯರಾಗ ಹಾಕೊಂಡ್ರೆ ಇಲ್ಲಿ 1 ಮತ್ತು 2 ಮತ್ತು 10ನೇ ಭಾವದ ಫಲವನ್ನು ನೀವು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ಅಂತ ನನ್ನ ಅರ್ಥ। ಹೌದು, ಯಾಕಂದರೆ ಶನಿ ನೀಚನಾಗಿದ್ದಾನೆ ಅಲ್ಲಿ। ಶನಿ ನೀಚನಾಗಿರೋದ್ರಿಂದ ದಯವಿಟ್ಟು ತಾವು ಶನಿ ಶಾಂತಿ ಮಾಡ್ಕೊಳ್ಳೇಬೇಕು। ಹೌದು, ಶನಿ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ। ಶನಿ ಶಾಂತಿ ಒಂದೇ ಉಪಾಯ, ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು ಬಹಳ ಉತ್ತಮ। ಹೌದು, ಇಲ್ಲ ಅಂದರೆ 108 ಸಲ ತಾವು ಶನಿಯ ಮಹಾಮಂತ್ರವನ್ನು ಹೇಳ್ಕೋಬೇಕು। ಯಾವುದು ಮಹಾಮಂತ್ರ ಶನಿದು ಹೇಳ್ತೇನೆ ನೋಡಿ। ಓಂ ಕಾಕಧ್ವಜಾಯ ವಿದ್ಮೇಹಿ ಖಡ್ಗಹಸ್ತಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್। ಓಂ
ಕಾಕಧ್ವಜಾಯ ವಿದ್ಮಹೆ ಕಡಹಸ್ತಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಹೇಳಿಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿರುವ ನೀಚ ಶನಿ ಶಾಂತನಾಗ್ತಾನೆ. ಹಾಗಾದರೆ 1 ಮತ್ತು 2 ಮತ್ತು 10ನೇ ಭಾವದ ಫಲವನ್ನು ಯಾವ ರೀತಿ ಅನುಭವಿಸ್ತೀರಿ ಅನ್ನೋದನ್ನು ತಗೊಳ್ಕೊಳ್ಳಿ. ಒಳ್ಳೆಯ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿರ್ತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಕಾಂಕ್ಷೆಗಳು ಇಳಿಯುತ್ತವೆ, ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಒಳ್ಳೆಯ ಟೇಸ್ಟ್ ಇರ್ತೀರಿ, ಒಳ್ಳೆಯ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಒಳ್ಳೆಯ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಮೆರಿತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದ ವಿಚಾರವನ್ನು ಇಟ್ಕೊಂಡಿರ್ತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗುವುದಲ್ಲದೆ ಇನಿಷಿಯಲಿ ಬಹಳ ಒಳ್ಳೆ ಸ್ಟೂಡೆಂಟ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಹಾಗೂ ದಾಟಿ ಮತ್ತು ನೀತಿ ರೀತಿ ಇರುವುದಲ್ಲದೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ, ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಸ್ಥಾನ ಮಾನ ಯಶಸ್ಸನ್ನು ಪಡಿತೀರಿ ಅಂತ 10ನೇ ಭಾವ ಹೇಳ್ತಾ ಇದೆ. ನೋಡಿ ಭಾವನವರು 3 ಭಾವದ ಫಲ. ಒಂದು ವೇಳೆ ಗುರು ಏನಾದ್ರು ಇಲ್ಲಿ ಇದ್ದಿದ್ರೆ ಗಜಕೇಸರಿ ಯೋಗ ಆಗಿಬಿಡ್ತಿತ್ತು. ನೋಡಿ 5ನೇ ಭಾವದಲ್ಲಿ ಗ್ರಹಣ ದೋಷ ಆಗಬಾರದು. 5ನೇ ಭಾವದಲ್ಲಿ ಗ್ರಹಣ ದೋಷ ಆಗಿದೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ನೀವು ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಇವಾಗ ಅಪ್ಪಿತಪ್ಪಿ ನೀವು ನೆಗ್ಲಿಜೆನ್ಸ್ ಮಾಡಿದ್ರೆ ಬಹಳ ತೊಂದರೆಗೀಡಾಗ್ತಾರೆ. ಯಾಕಂದ್ರೆ ಮುಂದೆ ಬದುಕು ಬಾಳವರು, ಹೌದು ಬದುಕಿ ಬಾಳವರು, ಎಲ್ಲ ಜೀವನದ ಎಲ್ಲ ಮಜಲುಗಳನ್ನು ನೋಡೋರು. ಹೇಳ್ತೇನೆ ಕೇಳಿ, ಒಳ್ಳೆ ಎಜುಕೇಶನ್ ಸಾಧ್ಯವಿಲ್ಲ ಸಿಗಕ್ಕೆ. ದಾಂಪತ್ಯದಲ್ಲಿ ಬೆರೆಸಿ ಬರ್ಬೋದು, ಸೆಕ್ಸುವಲ್ ವಿಪರೀತ ಕಡಿಮೆ ಆಗ್ಬೋದು, ಇಲ್ಲ ವಿಪರೀತ ಹೆಚ್ಚಿಗೆ ಆಗ್ಬೋದು. ಹುಟ್ಟೋ ಮಕ್ಕಳು ಬುದ್ಧಿವಂತರಾಗದೆ ಹೋಗ್ಬೋದು, ಪ್ರಜ್ಞಾವಂತರಾಗದೆ ಹೋಗ್ಬೋದು, ಶಿಸ್ತಿನವರಿಲ್ಲದೆ ಇರ್ಬೋದು, ಇಲ್ಲ ಮಕ್ಕಳಿಂದ ವಿಪರೀತ ಕಷ್ಟವನ್ನು ಅನುಭವಿಸುವ ಎಲ್ಲ ದಾರಿಯೂ ಕಾಣ್ತಾ ಇದೆ. ಟ್ಯಾಲೆಂಟ್ ಯಾವುದು ಬೆಳೆದೇ ಹೋಗ್ಬೋದು, ಪಾಪ್ಯುಲಾರಿಟಿ ಸಿಗದೆ ಹೋಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದರೆ ಅದರಲ್ಲಿ ಸೋಲನ್ನು ಅನುಭವಿಸ್ಬೋದು, ಸುಖ ಶಾಂತಿ ಅಷ್ಟು ಹೇಳ್ಕೊಳ್ಳೋಷ್ಟು ನಿಮ್ಗೆ ಸಿಗದೆ ಹೋಗ್ಬೋದು, ಬರೀ ಕಷ್ಟಗಳನ್ನೇ ನೋಡ್ಬೋದು, ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು, ಒಳ್ಳೆಯ ಗುಣಗಳು ಬೆಳೆಯದೆ ಹೋಗ್ಬೋದು, ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬೋದು, ಪಬ್ಲಿಕ್ ಇಮೇಜ್ ಹಾಳಾಗಬಹುದು. ಈ ಚಂದ್ರನ 10ನೇ ಮನೆಯಲ್ಲಿ 5ನೇ ಮನೆ ಸ್ವಾಮಿ. ಹಾಗಂತ ನೀವು ರಾಹುನೇ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಲ್ಲಿ ರಾಹುನ ನೆಗ್ಲೆಕ್ಟ್ ಮಾಡಿದ್ದೇ ನಿಜ ಆದರೆ ಬಹಳ ತೊಂದರೆಗಳಾಗ್ತೀರ. ನೋಡಿ 5ನೇ ಭಾವ ಬೆಳವಣಿಗೆ, 5ನೇ ಭಾವ ಜೀವನ, 5ನೇ ಭಾವ ಸೊಗಸು, 5ನೇ ಭಾವ ಎಂಜಾಯ್ಮೆಂಟು, 5ನೇ ಭಾವ ಎಜುಕೇಶನ್, 5ನೇ ಭಾವ ಬೆಳವಣಿಗೆ. ಇದರಲ್ಲೇ ನಿಮ್ಗೆ ವ್ಯತ್ಯಾಸ ಕಂಡ್ರೆ ಬಹಳ ತೊಂದರೆಗೀಡಾಗುತ್ತದೆ. ದಯವಿಟ್ಟು ರಾಹು ಶಾಂತಿಯನ್ನು ಮಾಡ್ಕೊಳ್ಳೋದು ಬಿಡಬೇಡಿ. ಶುಕ್ರ ಸ್ವಗ್ರಹದಲ್ಲಿದ್ದಾನೆ 8ನೇ ಭಾವದಲ್ಲಿ. ಇವರು ವೆರಿ ಲಕ್ಕಿ. ನೋಡಿ ವಿಪರೀತ ರಾಜಯೋಗ ಶುಕ್ರನಿಂದ ಸಿಗುತ್ತಲ್ಲ, ಬಹಳ ದೊಡ್ಡ ರಾಜಯೋಗ ಅದು. ವಿಪರೀತ ರಾಜಯೋಗ, ದೊಡ್ಡ ರಾಜಯೋಗ. ಹೌದು, ಅಷ್ಟಮದಲ್ಲಿ ವಿಪರೀತ ರಾಜಯೋಗಕ್ಕೆ ಶುಕ್ರ ಬಂದಿದ್ದಾನೆ. ಹಾಗಾಗಿ ಇಲ್ಲಿ ವಿಪರೀತ ರಾಜಯೋಗ ವಿಚಿತ್ರ ಯೋಗ, ಒಂದು ಅಲ್ಟಿಮೇಟ್ ಯೋಗ, ಎಕ್ಸ್ಟ್ರಾಆರ್ಡಿನರಿ ಯೋಗ, ವಂಡರ್ ಯೋಗ ಅನ್ಕೊಂಡಿಲ್ಲ. 20 ವರ್ಷ ಇರುತ್ತೆ ಒಂದು ದಶೆ. ಆದರೆ ನಾನು 18 ಕ್ಯಾಲ್ಕುಲೇಷನ್ಗೆ ಅಂತ 18 ತಗೊಂಡಿದ್ದೀನಿ. ಡಿವೈಡೆಡ್ ಬೈ 3 ಮಾಡಿ, 3 1 3 6 6 ವರ್ಷ ವಿಪರೀತ ಕಷ್ಟ ಇರುತ್ತೆ. ಅದು ಯಾವ ಲೆವೆಲ್ ಕಷ್ಟ ಅಂದರೆ ಮನೇಲೆ ಯಮಧರ್ಮ ಬಂದು ಕೂತಿದ್ದಾನೆ ಅನ್ಬೇಕು.
ನರಕ ಮನೆಗೆ ಬಂದಿದೆ ಅನ್ಬೇಕು, ಆ ಲೆವೆಲ್ ಕಷ್ಟ ಕೊಡ್ತಾನೆ. 6 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ, 6 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅದು ಯಾವ ಲೆವೆಲ್ ಲಾಭ ಕೊಡ್ತಾನೆ ಅಂದ್ರೆ ನಾವು ಗೆಸ್ಸು ಮಾಡೋಕ್ಕಾಗೋದಿಲ್ಲ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಯಶಸ್ಸು, ಕೀರ್ತಿ, ಆರೋಗ್ಯ ಎಲ್ಲವನ್ನೂ ಕೊಡುವುದಲ್ಲದೆ ಮುಟ್ಟಿದ್ದೆಲ್ಲ ವಜ್ರ ಇಡುವರೆ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಒಂಥರ ಲಕ್ ಚೇಂಜ್ ಆಗಿಬಿಡುತ್ತೆ ನಿಮ್ದು 6 ವರ್ಷದಲ್ಲಿ. ಹೌದು, ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎ ವಿಪರೀತ ರಾಜಯೋಗ. ನೋಡಿ, ಇವನು 6ನೇ ಭಾವದ ಸ್ವಾಮಿ ಆದರೂ ತಾತ್ಕಾಲಿಕ ಮಿತ್ರ. ಯಾಕಂದ್ರೆ ಧನುಲಗ್ನದ 9ನೇ ಭಾವದ ಸ್ವಾಮಿ ಆಗಿದ್ದರಿಂದ ಇವನನ್ನು ನಾವು ಇಲ್ಲಿ ವಿರೋಧಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ನೋಡಿ, ಇಲ್ಲಿ 4ನೇ ಭಾವದ ಸ್ವಾಮಿ ಹಾಗೂ 7ನೇ ಭಾವದ ಸ್ವಾಮಿ 9ರಲ್ಲಿ ಬಂದು ಕೂತಿದ್ದಾರೆ. ಕಷ್ಟಗಳು ಕಡಿಮೆ, ಸಾಲಗಳು ಕಡಿಮೆ, ಜಗಳ ಜಾಪತ್ರೆ ಕಡಿಮೆ, ವಿರೋಧಿಗಳು ಬಹಳ ಕಡಿಮೆ, ಆರೋಗ್ಯದ ಸಮಸ್ಯೆನೂ ಕಡಿಮೆ, ಮನೆಯಲ್ಲಿ ಹೊಂದಾಣಿಕೆಯಿಂದ ಬದುಕ್ತೀರಿ, ವಿವಾದಗಳಿಗೆ ಗುರಿಯಾಗುವುದಿಲ್ಲ, ಅಪವಾದವನ್ನು ಹೊತ್ಕೊಳ್ಳುವುದಿಲ್ಲ, ಕೋರ್ಟು ಕಚೇರಿ ಅಡ್ಡಾಡುವುದಿಲ್ಲ, ಎಲಬು ಕೀಲುಗಳ ರೋಗಕ್ಕೆ ತುತ್ತಾಗುವುದಿಲ್ಲ, ತಂದೆಯೊಡನೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೋಡಿ, 9ನೇ ಮನೆಯ ಸೂರ್ಯ ಬರೋದು ಒಂದೇ, ಸರ್ಕಾರದಿಂದ ಲಾಭವನ್ನು ತಿನ್ನೋದು ಒಂದೇ, ಇಲ್ಲ ಸರ್ಕಾರದಲ್ಲಿ ಹುದ್ದೆ ಅಲಂಕಾರ ಮಾಡೋದು ಒಂದೇ, ಒಂಥರ ತಂದೆಗೆ ಒಳ್ಳೆ ಲಕ್ಕು ಒಂದೇ. ತಂದೆಗೆ ಲಕ್ಕ. 9ನೇ ಮನೆ ಸೂರ್ಯ ನಿಮ್ಮನ್ನ ಬಹಳ ಎತ್ತಿಕೊಂಡು ಹೋಗ್ತಾರೆ. ಕಣ್ಣಿಗೆ ಕಾಣುವ ದೇವರು ಸೂರ್ಯ. ನೀವು ಗೆಸ್ಸು ಮಾಡೋದಿಲ್ಲ, ಆ ಲೆವೆಲ್ ನಿಮ್ಮನ್ನು ಎತ್ತಿಕೊಂಡು ಹೋಗ್ತಾನೆ ಅವನು. ನೋಡಿ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತಿಕೊಂಡು ಹೋಗ್ತೀರಿ, ಸ್ಟೈಲ್ ಅಪ್ ಲಿವಿಂಗ್ ಹೇಗಿರುತ್ತೆ, ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಳ್ಳೋದಲ್ಲೇ ಆಭರಣ, ವೆಹಿಕಲ್, ದೊಡ್ಡ ದೊಡ್ಡ ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ನೀವು ಮನೆ ಹಾಗೂ ಶಾಪು ಹಾಗೂ ಹೊಲವನ್ನು ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಅದೇ ರೀತಿ 7ನೇ ಭಾವದ ಫಲವನ್ನು ಅನುಭವಿಸ್ತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಗಂಡ ಸಿಗ್ತಾರೆ, ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಇರೋದಿಲ್ಲ, ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಮಾಡಿದ್ರು ವ್ಯವಹಾರ ಚೆನ್ನಾಗುತ್ತೆ. ಅದು ಒಳ್ಳೆ ದಿನನಿತ್ಯದ ನಡವಳಿಕೆ ಅಂದ್ರೆ ಒಂಥರ ಸರ್ಕಾರಕ್ಕೆ ಒಂಥರ ಬಡತನ ಅನ್ನಲ್ಲ, ಒಂದೇ ಲೆವೆಲಲ್ಲಿ ಜೀವನ ಸಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100 ಲಾಭ ಪಡಿತೀರಿ, ಪ್ರೊಫೆಷನಲಿಸ್ಟ್ ಆಗಿದ್ದೀರಿ, ಒಳ್ಳೆ ಹೆಸರನ್ನ ಮಾಡ್ಕೋತೀರಿ. ಇದು 7ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಯಾವತ್ತೂ ನಿಮಗೆ ಸಿಗುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ದಿಸ್ ಈಸ್ ಕಾಲ್ಡ್ ಬುಧ ಆದಿತ್ಯ ರಾಜಯೋಗ. ಭಾರಿ ದೊಡ್ಡ ರಾಜಯೋಗ. ನೋಡಿ, ಗಜಕೇಸರಿ ಯೋಗ ನೆಕ್ಸ್ಟ್ ಯೋಗ ಯಾವುದಂದ್ರೆ ನಾವು ಶಶಿಮಂಗಳ ಯೋಗ ಅಂತೀವಿ. ಶಶಿಮಂಗಳ ಯೋಗಕ್ಕಿಂತ ಇವು ಯಾವ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗತ್ತು ಅವ್ರಿಗೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಯಶಸ್ಸು ಹಾಗೂ ಕೀರ್ತಿ ಇವುಗಳ ಎಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ನೋಡಿ, ಸಿದ್ದರಾಮಯ್ಯ ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜ, ಸಿಟಿಯಲ್ಲೇ ಬುಧ ಆದಿತ್ಯ, ಶೋಭಕರಲ್ಲೇ ಬುಧ ಆದಿತ್ಯ ರಾಜಯೋಗ, ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, NT ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್, ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಸುಷ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರೈ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ, TVS ಸುಂದರಂ ಬುಧ ಆದಿತ್ಯ ರಾಜಯೋಗ. ಇದು ಬಿಸ್ನೆಸ್ ಅಲ್ಲಿ ಆಗಲಿ, ಆಕ್ಟಿಂಗ್ ಅಲ್ಲಾಗಲಿ, ದುಡ್ಡಿನಲ್ಲಾಗಲಿ, ರಾಜಕೀಯದಲ್ಲಾಗಲಿ ಎತ್ತರ ಸ್ಥಾನವನ್ನು ಕೊಡುವುದಲ್ಲದೆ ಐಶ್ವರ್ಯ, ಸಂಪತ್ತು, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಕೊಡುತ್ತೆ. ಯಾವುದು? ಬುಧ
ಬುಧ ಆದಿತ್ಯ ರಾಜಯೋಗ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಗೊತ್ತವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮತ್ತು ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ ಎಲ್ಲವನ್ನೂ ಕೊಡುವಂತ ಆಯುಷ್ಯ ಎಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಬಹಳ ಎತ್ತರ ಮಟ್ಟಕ್ಕೆ ಬೆಳೀತೀರಿ, ಬಹಳ ಹೆಸರು ಮಾಡ್ತೀರಿ. ಬಹಳ ಚಂದ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ಮಹರ್ಷಿ ವಾಲ್ಮೀಕಿಯವರು ತಮ್ಮ ಗ್ರಂಥದಲ್ಲಿ ಬುಧ ಆದಿತ್ಯ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಚಂದ್ರ ನೋಡಿ 5ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದಿದ್ದಾನೆ. ಆಲ್ರೆಡಿ ನಾನು 10ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ. ಈಗ ಅದೇ ರೀತಿ ನಾನು 5ನೇ ಭಾವದ ಫಲವನ್ನು ಹೇಳಿದ್ದೀನಿ ನಿಮಗೆ. ನೋಡಿ, ನಾನು ಓಪನ್ ಆಗಿ ಹೇಳ್ತೀನಿ, ರಾಹು ಶಾಂತಿ ಆಗಲಿಲ್ಲ ಅಂದ್ರೆ ಇಲ್ಲಿ ಚಂದ್ರ ಫಲ ಕೊಡಲ್ಲ, ಇಂಪಾಸಿಬಲ್. ರಾಹು ಏನಾದರೂ ಶಾಂತಿನಾದ್ರೆ 100% ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ಒಳ್ಳೆ ಮಕ್ಕಳು ಹುಡ್ತಾರೆ, ಪ್ರಜ್ಞಾವಂತ, ನೀತಿವಂತ, ರೀತಿವಂತ, ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವುದಿಲ್ಲ, ಎಲ್ಲರೂ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಮಕ್ಕಳು, ಅತ್ತೆ ಮಾವ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ, ಕಷ್ಟವನ್ನು ಹೊಡೆದೋಡಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಸಾಧನೆ ಮಾಡ್ತೀರಿ, ಗುಣಗಳು ಒಳ್ಳೇದು ಬೆಳೀತವೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ರಾಹು ಶಾಂತ ಆದರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಹೌದು ನೋಡಿ, 11ನೇ ಮನೆಯಲ್ಲಿ ಅಂಗಾರಕ ದೋಷ ಆಗಿದೆ. ಸಾರಿ, ಐ ಆಮ್ ವೆರಿ ಸಾರಿ. 11ನೇ ಭಾವದಲ್ಲಿ ಅಂಗಾರಕ ದೋಷ ಆಗಿದೆ. ದಿಸ್ ಇಸ್ ನಾಟ್ ಗುಡ್. ಇಲ್ಲಿ ಕೇತು ಶಾಂತಿ ಆಗಲೇಬೇಕು. ಹಾಗಾಗಿ ತಾವು ನಾಗ ಪ್ರತಿಷ್ಠಾಪನೆ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನಿಮ್ದು. ಹೌದು, ಯಾಕಂದ್ರೆ 12ನೇ ಭಾವದ ಸ್ವಾಮಿ ಶನಿ ನಿಮ್ಮ 2ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ನಾಗ ಪ್ರತಿಷ್ಠಾಪನೆ ಅಂದ್ರೆ ನೀವು ಏನೇ ಇದ್ರೂ ರಾಕೇಶನಿಂದ ನೀವು ಶಾಂತಿ ಮಾಡ್ಕೋಬೇಕು. ರಾ ಅಂದ್ರೆ ರಾಹು, ಕೆ ಅಂದ್ರೆ ಕೇತು, ಶಿ ಅಂದ್ರೆ ಶನಿ, ಶ ಅಂದ್ರೆ ಶನಿ. ಹೌದು, ಬಟ್ ನೀವು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಂಡಿದ್ದೇ ಕರೆ ಆದರೆ, ಶನಿ ಶಾಂತಿ ನೀವು ಮಾಡ್ಕೊಂಡಿದ್ದೇ ಕರೆ ಆದರೆ, ಇಲ್ಲಿ ಬಹಳ ದೊಡ್ಡ ರಾಜಯೋಗವನ್ನು ಕೂಡ ಬರುತ್ತೆ ನಿಮಗೆ. ಯಾವುದದು? ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಪ್ಲಸ್ 11ನೇ ಭಾವದ ಫಲ ಪ್ಲಸ್ 2ನೇ ಭಾವದ ಫಲ ಪ್ಲಸ್ 9ನೇ ಭಾವದ ಫಲ. ಈಗಾಗಲೇ ನಾನು 2 ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ. ಈ 11ನೇ ಭಾವದ ಫಲವನ್ನು ಹೇಳಬೇಕು ನಾನು. ಬಟ್ ಇಲ್ಲಿ ನಾಗ ಪ್ರತಿಷ್ಠಾಪನೆ ಶನಿ ಶಾಂತಿ ಆದರೆ ಮಾತ್ರ ನಾನು ಹೇಳೋದು, ಇಲ್ಲ ಅಂದ್ರೆ ಇಲ್ಲ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದೊಡ್ಡ ಆಭರಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರೊಡನೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಪ್ರಭಾವಿ ವ್ಯಕ್ತಿಯಾಗಿ ಬೆಳೀತೀರಿ. ಇದು 11ನೇ ಭಾವದ ಫಲ. ಸೊ ಇಲ್ಲಿ ನೀವು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ನಾಗ ಪ್ರತಿಷ್ಠಾಪನೆ ಪ್ಲಸ್ ಶನಿ ಶಾಂತಿ. ಒಳ್ಳೆಯದಿದೆ ಜಾತಕ, ಭಾವ ನೋಡಿ, ಒಳ್ಳೆ ಜಾತಕ. ನೋಡ್ಕೊಂಡು 7 ಕ್ಯಾರೆಟ್ ಪಚ್ಚಿ ಹಾಕೊಳ್ಳೇಬೇಕು ನಾವು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಸೀದಾ 6ನೇ ಭಾವ ನೋಡ್ತೀರಿ, ಅದಾದ್ಮೇಲೆ 8ನೇ ಭಾವ ನೋಡ್ತೀರಿ, ಅದಾದ್ಮೇಲೆ 10ನೇ ಭಾವ ನೋಡ್ತೀರಿ. ಸೊ 2ರಲ್ಲಿ ಒಳ್ಳೆ ವ್ಯವಹಾರ, 6ರಲ್ಲಿ ಶತ್ರುನಾಶ, ಅಷ್ಟಮದಲ್ಲಿ ಶತ್ರುನಾಶ, 10ರಲ್ಲಿ ಒಳ್ಳೆ ಕೆಲಸ. ಆಸ್ ಯೂಶುವಲ್ ಅದೇ ಕುಜ ಸೀದಾ ತನ್ನ ಸ್ವಂತ ಮನೆ ನೋಡ್ತಾನೆ, ಅದಾದ್ಮೇಲೆ ರಾಹು ನೋಡ್ತಾನೆ, ಅದಾದ್ಮೇಲೆ 6ನೇ ಭಾವ ನೋಡ್ತಾನೆ. ಅದೇ ಹೇಳಿದ್ಮೇಲೆ ನಿಮ್ ಕಷ್ಟ ಕಡಿಮೆ ಅಂತ. ಸೊ ದಯವಿಟ್ಟು ನಾನು ಹೇಳೋದನ್ನ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಬನ್ನಿ, ಹಾಗಾದ್ರೆ ನವಮಾಶ ಏನ್ ಹೇಳುತ್ತೆ ನೋಡಿ. 1, 5, 7, 9ನೇ ನೋಡ್ಬೇಕು. 1ನೇ ಭಾವದ ಸ್ವಾಮಿ 2ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ ಅಷ್ಟರಲ್ಲಿ ನೋಡಿ ಚಂದ್ರನ ಜೊತೆ ಯುತಿಯಾಗಿದ್ದಾನೆ,
7ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ. ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ. ಹೌದು, ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ. ದಯವಿಟ್ಟು ನಾನು ಇಲ್ಲಿ ನೋಡಿ, ಶನಿ ಮತ್ತು ರಾಹು ಮತ್ತು ಕೇತು ಶಾಂತಿ ಆಗಲೇಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾನು ಅದನ್ನೇ ಹೇಳೋದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಶನಿ ಶಾಂತಿಯನ್ನು ಮಾಡಿಕೊಡೋದು ಮರಿಬೇಡಿ. ಬನ್ನಿ ನಿಮ್ಮ ಕೆಲಸದ ವಿಚಾರವಾಗಿ ಏನಿದೆ ಅಂತ ನೋಡೋಣ. ಏನ್ ಚಿಂತೆ ಇಲ್ಲ, 7ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಕುಜ ಇದ್ದಾನೆ. ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಸರ್ಕಾರಿ ನೌಕರಿ ಸಿಗೋ ಚಾನ್ಸಸ್ ಇದೆ. ಅದು ಪ್ರಯತ್ನ ಮಾಡಬೇಕು. ಜಾತಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಇವರೇ ಭಾವನಾ ಅವರೇ, ಜಾತಕದಲ್ಲಿ ಇದೆ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ. ಪ್ರಯತ್ನ ಬಹಳ ಮುಖ್ಯ. ನೋಡಿ, ಇಲ್ಲಿ ಚಂದ್ರಶಾಂತಿ ಅಡ್ಡಿಲ್ಲ, ನೋ ಪ್ರಾಬ್ಲಮ್. ಚಂದ್ರ ದಶೆಯಲ್ಲಿದ್ದಾರೆ. ಈಗ ಮುಂದೆ ಕುಜ ದಶೆ ಒಳ್ಳೆ ಟೈಮ್ ಬರುತ್ತೆ ನಿಮಗೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ರಾಹು ಮತ್ತು ಕೇತು ಶಾಂತಿ ಆಗುತ್ತೆ ಇಲ್ಲಿ, ಹೌದಾ? ಶನಿ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.